ಮತ್ತು ವಿಶೇಷವಾಗಿ ಮತ್ತು ಸ್ಪಷ್ಟವಾದಂಥ ಸಂದೇಶ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ಸರ್ಕಾರದಿಂದ, ನಮ್ಮ ಪಕ್ಷದ ವತಿಯಿಂದ. ನರೇಂದ್ರ ಮೋದಿ ಸಾಹೇಬ್ರೇ ದಯವಿಟ್ಟು ಕರ್ನಾಟಕದ ಗಣಪತಿಗಳ ಬಗ್ಗೆ ನೀವು ಯೋಚನೆ ಮಾಡೋದು ಬಿಡಿ. ಹಿಂದೂ ನಿಮಗೆ ಗಣಪತಿಯವರಿಗೆ ನೀವು ಹಿಂದೆ ಕೂಡ ನಿಮ್ಗೆ ಅವಶ್ಯಕತೆ ಬಿದ್ದಿಲ್ಲ, ಇವಾಗೂ ಇಲ್ಲ, ಮುಂದೂ ಬೇಕಾಗಿಲ್ಲ. ದೇವರು ಅವ್ರ ಪಾಡಿಗೆ ಅವ್ರು ನೋಡ್ಕೊತಾರೆ. ನೀವು ಕನ್ನಡಿಗರ ಸ್ವಾಭಿಮಾನವನ್ನು ಪದೇ ಪದೇ ಬೇರೆ ರಾಜ್ಯದಲ್ಲಿ ಹರಾಜಾಕೋದು ನಿಲ್ಲಿಸಿ. ನೀವು ಚರ್ಚೆಗೆ ಬರಲೇಬೇಕು ಅಂದರೆ ಬನ್ನಿ. ಹೇಗೆ ಕರ್ನಾಟಕಕ್ಕೆ ಬರೋ ಪ್ರಾಜೆಕ್ಟ್ಸ್ ಎಲ್ಲ ಗುಜರಾತಿಗೆ ಹೋಗ್ತಾ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ತಯಾರಿದ್ದೀರಾ? ನೀವು ಬ್ಲ್ಯಾಕ್ ಮೇಲ್ ಮಾಡಿ ಎಲ್ಲರೂ ಪ್ರಾಜೆಕ್ಟ್ಸ್ ನೀವು ಗುಜರಾತಿಗೆ ಕಳಿಸ್ತಾ ಇದ್ರೆ, ನೀವು ಗುಜರಾತ್ ಪ್ರೈಮ್ ಮಿನಿಸ್ಟರಾ, ಭಾರತದ ದೇಶದ ಪ್ರೈಮ್ ಮಿನಿಸ್ಟರಾ ನೀವು? ಅದ್ರ ಬಗ್ಗೆ ಚರ್ಚೆಗೆ ಬರ್ತೀರಾ? ಬರೋದಿಲ್ಲ. ಆಮೇಲೆ ನಿಮಗೆ ಮಾತಾಡೋಕ್ಕೆ ಇಷ್ಟನೇ ಇದ್ದರೆ ಕರ್ನಾಟಕದ ಬಗ್ಗೆ ಮಾತಾಡಿ, ಮಹದಾಯಿ ಬಗ್ಗೆ ಮಾತಾಡಿ, ಮೇಕೆದಾಟು ಬಗ್ಗೆ ಮಾತಾಡಿ, ನಮಗೆ ತೆರಿಗೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ಮಾತಾಡಿ, ಮುನಿರತ್ನ ಬಗ್ಗೆ ಮಾತಾಡಿ ಸರ್. ಯಾಕೆ ಮುನಿರತ್ನ ಬಗ್ಗೆ ಮಾತಾಡಿ, ಪ್ರಜ್ವಲ್ ಬಗ್ಗೆ ಮಾತಾಡಿ, ಯಡಿಯೂರಪ್ಪ ಅವ್ರ ಪಾಕ್ಸ್ಕೋ ಕೇಸ್ ಬಗ್ಗೆ ಮಾತಾಡಿ, ನಿಮ್ಮ ಏನು ಈ ಜಂಟಿ ಆಪ್ರೇಷನ್ ಇದೆಯಲ್ಲ, ಜಾಯಿಂಟ್ ಆಪ್ರೇಷನ್ ಲ್ಯಾಂಡ್ ಸ್ಕ್ಯಾಮ್ 100 ಕೋಟಿದು, 1 ಎಕರ್ 11 ಗುಂಟ ಗಂಗನಹಳ್ಳಿ ಇದೆ ಡಿನೋಟಿಫಿಕೇಶನ್ ಪ್ರಕರಣ ಬಗ್ಗೆ ಮಾತಾಡಿ. ನಿಮಗೆ ಏನಾದರೂ ಜವಾಬ್ದಾರಿ ಇದ್ದರೆ ಆ್ಯಸ್ ಅ ಪ್ರೈಮ್ ಮಿನಿಸ್ಟರ್, ನೀವೇನು ಇಷ್ಟು ದೊಡ್ಡ ನೀತಿ ಪಾಠ ಹೇಳ್ಕೊಂಡು ಹೋಗ್ತಿರಲ್ಲ ಎಲ್ಲ ಕಡೆ, ನಿಮ್ಮ ನಿಜವಾಗ್ಲೂ ಜವಾಬ್ದಾರಿ ಏನಾದರೂ ಇದ್ದರೆ ತಮ್ಮ ಮೌನವನ್ನು ಮುರಿರಿ. ಜನ ಮಾತಾಡ್ಕೊತಾ ಇದ್ದಾರೆ. ಕರ್ನಾಟಕದಲ್ಲಿ ಗಣೇಶ ಯಾವ ಬೀದಿಗಳಲ್ಲಿ ಕೂಡಿಸಿದ್ದಾರೆ ಗೊತ್ತಿದೆ ನಿಮಗೆ, ಯಾವ ಕೆರೆಯಲ್ಲಿ ವಿಸರ್ಜನೆ ಆಗ್ತಾ ಇದ್ದಾರೆ ಗೊತ್ತಿದ್ದಾರೆ ನಿಮಗೆ. ಆದರೆ ಇಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇಲ್ಲ ಅಲ್ಲ. ಯಾಕೆ ಮೋದಿ ಅವರು ಮೋದಿ ಆಗಿದ್ದಾರೆ ಅಂದ್ಬಿಟ್ಟು ಜನ ಮಾತಾಡ್ಕೊತಾ ಇದ್ದಾರೆ. ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ, ನಿಮ್ಗೆ ಏನಾದರೂ ನೈತಿಕತೆ ಇದ್ದರೆ JDS ಅವ್ರ ಜೊತೆ ಸಂಬಂಧವನ್ನು ಕಡೀರಿ, ನೋಡೋಣ. ಕಡ್ದು ನಮ್ಮ ಯೂನಿಯನ್ ಮಿನಿಸ್ಟರ್ ಅವರಿಗೆ ಸಂಪುಟದಿಂದ ವಜಾ ಮಾಡಿ, ಮುನಿರತ್ನ ಅವರಿಗೆ BJPಯಿಂದ ತೆಗಿರಿ, ವಿಜೇಂದ್ರ ಅವರಿಗೆ ಮತ್ತು ಯಡಿಯೂರಪ್ಪ ಅವರಿಗೆ ಸದಸ್ಯತೆ ನಿಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡಿ, ನೋಡೋಣ. ಅದಾದಮೇಲೆ ಗಣೇಶದ ಬಗ್ಗೆ ಬರೋಣ. ಸೊ ಆದ್ದರಿಂದ ತಮ್ಮ ಮುಖಾಂತರ ಸ್ಪಷ್ಟವಾದಂಥ ಸಂದೇಶವನ್ನು ನಮ್ಮ ಪಕ್ಷದ ವತಿಯಿಂದ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವೆಲ್ಲ ವಿಚಾರಗಳನ್ನು ಪ್ರಧಾನಮಂತ್ರಿಯವರು ಯಾರು ಜವಾಬ್ದಾರಿ ಸ್ಥಾನಮಾನದಲ್ಲಿದ್ದಾರೆ ಇದರ ಬಗ್ಗೆ ಮೌನ ಮುರಿಬೇಕು. ನಿಮಗೇನಾದರೂ ನೈತಿಕತೆ ಇದ್ದರೆ ನಾವು ಹೇಳ್ದಂಗೆ ಆ ಮಾರಲ್ ಹೈಗ್ರೌಂಡನ್ನು ನೀವು ತಗೋಬೇಕು ಅಂದರೆ ನಾವು ಹೇಳೋದನ್ನು ಮಾಡಬೇಕು ಅಂತ ಹೇಳ್ತಾ